ರೇಟದು ಇದೆಲ್ಲ 400 ರೂಪಾಯಿ ಸರ್. ಒಂದು ಪೀಸ್ಗೆ 400 ರೂಪಾಯಿ ಅಲ್ವಾ ಸರ್? ಕಿಲೋ ಲೆಕ್ಕ ಎಷ್ಟು? ನಮ್ಮ ಹತ್ರ 100 ರೂಪಾಯಿಗೆ ಹೋದ್ರೆ ಸರ್ 80 ರೂಪಾಯಿ ಹೋದ್ರೆ ಸಾಕು ನಮಗೆ. 500 ರೂಪಾಯಿ ಕೆಜಿನ ಪ್ಯೂರ್ ನಾಟಿ ಇದು. ಪ್ಯೂರ್ ನಾಟಿನಾ ಸರ್? ಪಾರಿವಾಳ ಸರ್ 400 ರೂಪಾಯಿ. 400 ರೂಪಾಯಿ. ಓಕೆ ಫೈನ್. ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೋಳಿ ಹೊರಗಡೆ ಬಿಡಲ್ಲ ನಾವು. ಬಕ್ರೀದ್ 2026 ಇವತ್ತು ನಾವು ನೋಡೋ ಕುರಿ ಫಾರ್ಮ್ ಇದು ಒಂದು ಬಜೆಟ್ ಕುರಿ ಫಾರ್ಮ್ ಅಂತ ಹೇಳ್ಬೋದು. ಇಲ್ಲಿ ಕುರಿಗಳು 25 ಕಿಲೋದಿಂದ ನಿಮ್ಗೆ ಸಿಗ್ತವೆ. ಮತ್ತೆ ಸರ್ ಈಗ ಬಕ್ರೀದ್ ಹಬ್ಬ ಇನ್ನೊಂದು 25 ದಿನ ಆಯ್ತು. ಲಾಸ್ಟ್ ಇಯರ್ ನಿಮ್ಮ ಜೊತೆ ನಾವು ವಿಡಿಯೋ ಮಾಡಿದ್ದು. ಈ ಸಾರಿನೂ ಬಕ್ರೀದ್ ಹಬ್ಬಕ್ಕೆ ಬ್ಯಾಚ್ ಮಾಡಿದ್ದೀರಾ ಅಲ್ವಾ ಸರ್? ಹೌದೌದು. ಓಕೆ, ನಿಮ್ಮ ಫಾರ್ಮ್ ಲೊಕೇಶನ್ ಹೇಳಿ ಸರ್, ಇದು ಎಲ್ಲಿ ಬರೋದು ಅಂತ? ಲೊಕೇಶನ್ ಇಲ್ಲಿ ಸರ್ ಗ್ರೀನ್ ಪಿಂಚ್ ರೆಸಾರ್ಟ್ ಇದೆಯಲ್ಲ, ರೆಸಾರ್ಟಿಂದ ಒಂದೇ ರೋಡ್ ಒಂದು 500 ಮೀಟ್ರ್, ಅರ್ಧ ಕಿಲೋಮೀಟ್ರ್. ಓಕೆ, ನಿಮ್ಮ ಫಾರ್ಮ್ ಫುಲ್ಲಾಗಿ ತೋರಿಸ್ಲಾ ಸರ್? ಇದು ಸೂಪರಾಗಿ ನೋಡಿ ಸರ್, ಲಾಸ್ಟ್ ಇಯರ್ಗೆ ಈ ಸಾರಿ ಸೂಪರ್ ಎಲ್ಲ ಡೆವಲಪ್ ಮಾಡಿಬಿಟ್ಟು ಹೂ ಗಿಡಗೆಲ್ಲ ಹಾಕಿ ಎಲ್ಲ ತುಂಬ ನೀಟಾಗಿ ಮಾಡಿದ್ದೀರಿ ಸರ್. ಸೂಪರಾಗಿದೆ ನೋಡೋಕ್ಕೆ. ಎಂಟ್ರೆನ್ಸೇ ಒಂದು ಸೂಪರಾಗಿದೆ ನೋಡಿ, ಹೂ ಗಿಡ ಎಲ್ಲ ಹೆಂಗೆ ಹೂಲ ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ ಸರ್, ಇದು ಸರ್ ಏನು ನಿಂತ್ಕೋಣ. ನಿಂತ್ಕೋ. ಇವರು ನೋಡಿ, ಇವರು ಸರ್ ಹೆಲ್ಪ್ ಮಾಡ್ತಾರೆ ಎಲ್ಲ ಈ ಕುರಿ ಸಾಕಣೆ ಎಲ್ಲ. ಸರ್ ನಿಮ್ಮ ಹೆಸರು? ಸ್ವಾಮಿಗೌಡರು. ಯಾವ ಊರು? ಓಕೆ, ಅವರು ಸ್ವಾಮಿಯವರು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಂಟೆನೆನ್ಸ್ ಅಲ್ವಾ ಸರ್? ಆಯಿತು ಬನ್ನಿ ಸರ್, ನಿಮ್ಮ ಫಾರ್ಮ್ ಒಳಗಡೆ ಏನೆಲ್ಲ ಚೇಂಜ್ ಆಯ್ತು ತೋರಿಸ್ಲಾ ಸರ್? ಒಂದೊಂದಾಗಿ ತೋರಿಸ್ಲಾ ಸರ್? ನೋಡಿ ಇಲ್ಲಿ ನಿಮಗೆ ಬಂದು ಕುರಿಗಳು ಮಾತ್ರ ಅಲ್ಲ, ಇನ್ನೂ ಎಲ್ಲ ಸಾಕ್ತಾರೆ. ಇಲ್ಲಿ ಹಸುಗಳು ಸಾಕ್ತಾರೆ. ಪಾಸ್ ಈ ಹಸುಗಳು ಎಲ್ಲ HF ಇದೆ ಅಲ್ಲ ಸರ್? HF ಜರ್ಸಿ ಐತೆ. HF ಜರ್ಸಿ ಎಲ್ಲ ಸಾಕ್ತಾ ಇದ್ದಾರೆ ಸರ್. ಈ ಸೈಡ್ ಬನ್ನಿ ಸರ್, ಇದು ಡ್ರ್ಯಾಗನ್ ಫ್ರೂಟ್ ಬಗ್ಗೆನೂ ಮಾತಾಡಲ್ಲ. ಇಲ್ಲಿ ಸರ್ ಡ್ರ್ಯಾಗನ್ ಫ್ರೂಟ್ ಲಾಸ್ಟ್ ಇಯರೇ ನಿಮ್ಗೆ ಫಸಲು ಎಲ್ಲ ಸೂಪರಾಗಿ ಬಂದಿದೆ. ಈಗ ಕರೆಕ್ಟಾಗಿ 2 ವರ್ಷ ಆಗ್ತಾ ಇದಲ್ಲ ಸರ್ ಇಲ್ಲಿ ಇರೋದು? ಹೌದು ಸರ್. ಸೊ ನೋಡಿ, ಡ್ರ್ಯಾಗನ್ ಫ್ರೂಟ್ ಇದು 2ನೇ ವರ್ಷ. ಆಲ್ರೆಡಿ 1 ವರ್ಷ ಫಸಲು ಬಂದಿದೆ. ಗ್ರೋತ್ ಎಲ್ಲ ನೋಡಿ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ನೀಟಾಗಿ ಕೆಳಗೆ ಎಲ್ಲ ಕಟ್ಟಿಂಗ್ ಮಾಡಿ ಬಂದು ನೋಡಿ, ಬ್ರಾಂಚಸ್ ಎಲ್ಲ ನೋಡಿ ಸಖತ್ತಾಗಿ ಸರ್. ಬ್ರಾಂಚಸ್ ಎಲ್ಲ ಸೂಪರಾಗಿ ಬಂದಿದೆ. ಹೂ ಬಿಡೋಕ್ಕೆ ಶುರು ಆಯಿತಾ ಸರ್? ಸ್ವಲ್ಪ ಹೂ ತೋರಿಸ್ಲಾ ಬನ್ನಿ ಸರ್. ಯಾವುದಿಲ್ಲ ಹೂ ಅಲ್ಲಿ ಇರೋದು? ಹಾಂ ನೋಡಿ, ಇಲ್ಲಿ ಎಲ್ಲ ಹೂ ಬಿಟ್ಟು, ಅಲ್ಲಿ ಎಲ್ಲ ನೋಡಿ ಹೂ ಬಿಟ್ಟಿದ್ದು ನೋಡಿ, ಇಲ್ಲಿ ಎಲ್ಲ ಹೂ ಬಿಟ್ಟಿದ್ದು ಸರ್. ಹೂ ಬಿಟ್ಟ ಮೇಲೆ ಸುಮಾರು ಒಂದು 45 ದಿನ ಆಗಿರ್ಬೋದಲ್ಲ ಸರ್ ಹಣ್ಣು ಸಿಕ್ಕೋದಕ್ಕೆ? ಇಲ್ಲ ಸರ್, ಒಂದು 20 ದಿವಸದಲ್ಲೇ ಬರುತ್ತೆ. 20 ದಿನ ಎಲ್ಲ ಬರ್ತದೆ. ಸೊ ನೋಡಿ, ಇವತ್ತು ಮೇ 1ನೇ ತಾರೀಕು ಆಗದನ್ನ ನಾವು ಒಂದು 20-25 ದಿನ ಮೇ ಕೊನೆಯಲ್ಲೇ ಹಣ್ಣು ನಿಮ್ಮ ಜೊತೆ ಡ್ರ್ಯಾಗನ್ ಫ್ರೂಟ್ ಸಿಗ್ತಾ ಅಲ್ವಾ ಸರ್? ಓಕೆ, ಸೊ ನೋಡಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಸಿಗ್ತೆ. ಎಲ್ಲ ಡೆವಲಪ್ಮೆಂಟ್ ಎಲ್ಲ ಸೂಪರ್ ಆಗೈತೆ ಎಲ್ಲ ಸರ್. ಮತ್ತೆ ಬಾತ್ಕೋಳಿ ಮಾಡ್ತಾ ಇದ್ದೀರಾ? ಹೌದು ಸರ್, ಸೇಲ್ಗಿದೆ. ಓಕೆ, ಏನು ಸರ್ ಬೆಲೆ ಹೇಳ್ಬೋದು ಅದು? ಸರ್ 5,000 ಒಂದಿಗೆ 5,000. ಸೊ ನೋಡಿ, ಡ್ರ್ಯಾಗನ್ ಫ್ರೂಟ್ ಇವ್ರ ಜೊತೆ ಸಿಗ್ತೆ. ಮತ್ತು ಇಲ್ಲಿ ಬಾತ್ಕೋಳಿ ಇದೆ ನೋಡಿ, ಒಂದಿಗೆ 5,000 ನೋಡ್ಕೊಳ್ಳಿ. ಹಾಗೆ ನೋಡಿ, ಸೊ ಡ್ರ್ಯಾಗನ್ ಫ್ರೂಟ್ ಎಲ್ಲ ಸೂಪರ್ ಆಗಿದೆ. ಎಲ್ಲ ಗ್ರೋತ್ ಎಲ್ಲ ಸೂಪರ್ ಆಗಿದೆ ಸರ್. ಲಾಸ್ಟ್ ಟೈಮ್ ಎಷ್ಟು ಟನ್ ಇಳುವರಿ ಆಯಿತು ಡ್ರ್ಯಾಗನ್ ಫ್ರೂಟ್? ಒಂದು 600 kg ಬಂತು ಫಸ್ಟ್ ಟ್ರಿಪ್ ಅದು. ಓಕೆ, ಬರುತ್ತೆ ಈ ಸರ್ ಖಂಡಿತ ಬರ್ತದೆ. ಸುಮಾರು ಬ್ರಾಂಚಸ್ ಆಗಿ ಸೂಪರ್ ಆಗಿರುತ್ತೆ ಸರ್ ನಿಮಗೆ. ಸೊ ನೀವು ಡ್ರ್ಯಾಗನ್ ಫ್ರೂಟ್ ನೋಡಿದ್ರೆ ಹಾಗೆ ಫುಲ್ ಫಾರ್ಮ್ ಟೂರ್ ನಿಮ್ಗೆ ತೋರಿಸ್ತೀನಿ ಸರ್. ಇದು ಡ್ರ್ಯಾಗನ್ ಫ್ರೂಟ್ ಏನು ಸರ್ ಬೆಲೆ ಏನು ಹೇಳ್ಬೋದಾ? ಕಿಲೋ ಲೆಕ್ಕ ಎಷ್ಟು? ನಮ್ಮ ಹತ್ರ 100 ರೂಪಾಯಿಗೆ ಹೋದ್ರೆ ಸರ್ 80 ರೂಪಾಯಿ ಹೋದ್ರೆ ಸಾಕು ನಮಗೆ. ಹೌದಾ? ಇಲ್ಲಿ ನಿಮ್ಮ ಫಾರ್ಮ್ ಕಡೆನೇ ಡೈರೆಕ್ಟ್ ಒಂದು ಪರ್ಚೇಸ್ ಮಾಡ್ಬೋದಲ್ಲ? ನೋಡಿ, ನೀವು ಸೂಪರ್ ಮಾರ್ಕೆಟ್ಲ ಹೋಗಿ ಅಂತ ನೀವು ಒಂದು ಡ್ರ್ಯಾಗನ್ ಫ್ರೂಟ್ 100 ರೂಪಾಯಿಗೆ ಪರ್ಚೇಸ್ ಮಾಡ್ತೀರಾ, ಇಲ್ಲಿ ಸರ್ ಜೊತೆ ಡೈರೆಕ್ಟಾಗಿ ಫಾರ್ಮ್ ವಿಸಿಟ್ ಮಾಡಿ ನಿಮಗೆ ಕರೆಕ್ಟಾಗಿ ಮಾಡಿ ಕೊಡ್ತಾರೆ. ರೇಟ್ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡಿ ಸರ್ ಅವರಿಗೆ. ಓಕೆ ಸರ್, ನಂಬರ್ ವೀಡಿಯೋಲಿ ಸರ್ ನಂಬರ್ ಹಾಕ್ತೇನೆ, ಫೋನ್ ಹಚ್ಚಿ ಮಾತಾಡಿ. ಡ್ರ್ಯಾಗನ್ ಫ್ರೂಟ್ ಡೈರೆಕ್ಟಾಗಿ ಇವ್ರ ಫಾರ್ಮಲ್ಲಿ ಬಂದು ಪರ್ಚೇಸ್ ಮಾಡಿ. ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರೆ, ಏನು ಕೆಮಿಕಲ್ಸ್ ಫರ್ಟಿಲೈಸರ್ ಯಾವುದು ಯೂಸ್ ಮಾಡಿಲ್ಲ, ಫುಲ್ ಆರ್ಗ್ಯಾನಿಕ್ ಸರ್. ಇದು ಏನು ಸರ್ ಸೆಟಪ್? ಇಲ್ಲಿ ಪಾರಿವಾಳ ಅಲ್ಲ ಐತೆ, ಮತ್ತೆ ಮೊಲ ಇದೆ. ಮೇಲೆ ಪಾರಿವಾಳ ಇದೆ ನೋಡಿ. ಪಾರಿವಾಳ ಸುಮಾರು ಸಾಕ್ತಾ ಇದೆ ಸರ್. ಪಾರಿವಾಳ ಮರಿಗಳನ್ನ ಮಾಡ್ತಾ ಇದ್ರೆ ಹಂಗೆ ಸರ್? ಮರಿ ಮಾಡ್ತಾ ಇದಿಲ್ಲ ಸರ್, ಇಲ್ಲಿ ಮರಿ ಹಾಕಿದೆ. ಇದರಲ್ಲಿ ಹೌದಾ? ಹಾಂ, 2 ಮರಿ ಹಾಕಿದೆ. ಇದು ಈಗ ಮರಿ ಕುಂತಿದೆ. ಓ ಸೂಪರ್ ಸರ್. ಸೆಟಪ್ ಲಾಸ್ಟ್ ಇಯರ್ ಇದೆಲ್ಲ ಇಲ್ಲ, ಇದು ಈ ವರ್ಷ 1 ವರ್ಷ ಒಳಗಡೆ ಎಲ್ಲ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ನೋಡು ಪಾರಿವಾಳ ಇಲ್ಲಿದೆ ಸರ್. ಇದು ಯಾವ ಜಾತಿ ಪಾರಿವಾಳ ಸರ್ ಇಲ್ಲಿ ಇರೋದು? ಬ್ಲ್ಯಾಕ್ ಆ್ಯಂಡ್ ವೈಟು
ಅದು ಮಾಮೂಲಿ ಸರ್, ಜಾತಿ ಅಂತೇನಿಲ್ಲ. ಜಾತಿ ಏನಿಲ್ಲ. ಇದು ರ್ಯಾಬಿಟ್ಸ್ ಇದೆ ನೋಡಿ, ಎಲ್ಲ ಸೂಪರಾಗಿ ಸೆಟಪ್ ಮಾಡಿದ್ದಾರೆ. ಎಲ್ಲಿ ಇರ್ಬೋದು ನೋಡಿ. ಇದು ಮೊಳಲ ಏನು ಸರ್ ರೇಟ್ ಇದು? ಇದೆಲ್ಲ 400 ರೂಪಾಯಿ ಸರ್. ಒಂದು ಪೀಸ್ಗೆ 400 ರೂಪಾಯಿ ಅಲ್ವಾ ಸರ್? ಓಕೆ ಓಕೆ. ಇದು ಒಂದು ಏನು ಸರ್ ತೂಕ ಎಷ್ಟು ಬರ್ಬೋದು ಸರ್ ಇದು? 1.5 kg. 1.5 kg ಆಗುತ್ತೆ. ಓಕೆ ನೋಡಿ, ಇದೇ ತಾಯಿ ಅಲ್ಲ ಸರ್ ಇದು? ಇದರಿಂದ ಎಲ್ಲ ಆಗಿದೆ ಅದು ಮರಿಗಳು ನೋಡಿ, ಇಲ್ಲಿ ಎಲ್ಲ ಇದೆ. ಪಾರಿವಾಳ ಸರ್ 400 ರೂಪಾಯಿ. 400 ರೂಪಾಯಿ. ಓಕೆ ಫೈನ್. ಸೊ ಎಲ್ಲ ನೋಡಿ, ಇಲ್ಲಿ ಬರೀ ಕುರಿಗಳು ಮಾತ್ರ ಅಲ್ಲ, ನಿಮಗೆ ಡ್ರ್ಯಾಗನ್ ಫ್ರೂಟ್ ಸಿಗುತ್ತೆ, ರ್ಯಾಬಿಟ್ಸ್ ಮೊಲ ಸಿಗುತ್ತೆ, ನಿಮಗೆ ಪಾರಿವಾಳಗಳು ಸಿಗುತ್ತೆ, ಮತ್ತು ಇಲ್ಲೇ ನಾಟಿ ಕೋಳಿಗಳಿರುತ್ತೆ. ನಾಟಿ ಕೋಳಿ ಸೆಟಪ್ ಇದೆ ಸರ್, ಇದನ್ನು ನೋಡலாம் ಸರ್. ಬನ್ನಿ ಒಳಗಡೆ. ಹಾಂ, ಇಲ್ಲಿ ನೋಡಿ ಫುಲ್ ನಾಟಿ ಕೋಳಿಗಳೈತೆ ಇಲ್ಲಿ. ಬನ್ನಿ. ಹಾಂ, ಓಕೆ ಓಕೆ ಓಕೆ. ನೋಡಿ ಸೂಪರಾಗಿ ಸೆಟಪ್ ಮಾಡಿದ್ದಾರೆ ನಾಟಿ ಕೋಳಿಗಳು. ಇದು ಟರ್ಕಿ ಐತಲ್ಲ ಸರ್? ಹಾಂ, ಟರ್ಕಿ ಕೋಳಿ ಐತೆ, ನಾಟಿ ಕೋಳಿ ಐತೆ ನೋಡಿ, ಸೂಪರಾಗಿ ಸೆಟಪ್ ಮಾಡಿದ್ದಾರೆ. ಇದು ನಾಟಿ ಕೋಳಿ ಮುಟ್ಟೆ ಮಾಡ್ತಾ ಇದ್ರೆ ಹಂಗೆ ಸರ್? ಇನ್ನು ಮೊಟ್ಟೆ ಇನ್ನೊಂದು 2 ತಿಂಗಳು ಆಗುತ್ತೆ ಸರ್. 2 ತಿಂಗಳಾಗುತ್ತೆ ಸರ್. ಮಾಮೂಲಿ 500 ರೂಪಾಯಿ ಕೆಜಿನ ಪ್ಯೂರ್ ನಾಟಿ ಇದು. ಪ್ಯೂರ್ ನಾಟಿನಾ ಸರ್? ಕಿಲೋ ಲೆಕ್ಕಲ್ಲಿ ಕೊಡ್ತಾ ಇದ್ದೀರಾ? ಹಾಂ, ಕಿಲೋ ಲೆಕ್ಕ. ಓಕೆ, ಕಿಲೋ 500 ರೂಪಾಯಿನಾ ಸರ್ ಇದು? ಓಕೆ, ನೋಡ್ಕೊಳ್ಳಿ. ನಾಟಿ ಕೋಳಿ ನೋಡಿ 500 ಕಿಲೋ ಆಗುತ್ತೆ. ಮುಟ್ಟೆ ಬರೋದಕ್ಕೆ ಇನ್ನೂ ವೆಯ್ಟ್ ಮಾಡಬೇಕು 1 ತಿಂಗಳ ಮೇಲೆ. 1 ತಿಂಗಳ ಮೇಲೆ ಆಗುತ್ತೆ. ಓಕೆ, ಬನ್ನಿ ಸರ್, ನೆಕ್ಸ್ಟ್ ಹೋಗೋಣ. ನೋಡಿ ಸೆಟಪ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ನಿಮ್ಮ ಈ ಫಾರ್ಮ್ ವಿಸಿಟ್ ಮಾಡ್ತಾನೆ ನಿಮಗೆ ಬಂದು ಕುರಿಗಳು ಸಿಗುತ್ತೆ, ಡ್ರ್ಯಾಗನ್ ಫ್ರೂಟ್ ಸಿಗುತ್ತೆ, ನಿಮಗೆ ರ್ಯಾಬಿಟ್ಸು ಮತ್ತು ಪಾರಿವಾಳಗಳು, ನಾಟಿ ಕೋಳಿಗಳು ಸಿಗುತ್ತೆ. ಇನ್ನೂ 1 ತಿಂಗಳು ಬಿಟ್ಟು ಬಂದ ನಾಟಿ ಮುಟ್ಟೆನೇ ಇವ್ರ ಜೊತೆ ಸಿಗುತ್ತೆ. ಈಗ ನಾವು ಇಲ್ಲಿ ಎಲ್ಲ ಅದು ಏನು ಇಟ್ಟಿದ್ದೀರಾ ಸರ್? ಚಾಪಿಂಗ್ ಮಿಷಿನ್ ಐತೆ ಇಲ್ಲಿ. ಚಾಪರ್ ಮಿಷಿನ್ ಐತೆ, ಫುಡ್ ಐತೆ. ಓಕೆ ಓಕೆ. ಸೊ ಇದು ಸೆಟಪ್ ಎಲ್ಲ ನೋಡಿ, ಫುಲ್ಲ ನೀರು ಇಲ್ಲೇ ಸ್ಟೋರೇಜ್ ಇಟ್ಕೊಳ್ತೀರಾ? ಹಾಂ ಸರ್, ಹೊಸ ತೊಳೆಯೋಕ್ಕೆ. ಹಾಂ, ಇದು ಇಲ್ಲೇ ಮೀನು ಸಾಕಾಣಿಕೆ ಸ್ವಲ್ಪ ಟ್ರೈ ಮಾಡ್ಬೋದಲ್ಲ ಸರ್? ಮಾಡ್ತೀನಿ ನೆಕ್ಸ್ಟ್ ಅದು ಮಾಡಿ ಸರ್. ಎಲ್ಲ ಸೆಟಪ್ ಜಾಗ ಎಲ್ಲ ನೀರು ಬರ್ತದೆ, ಮೀನು ಇರ್ತದೆ. ಹೌದು ಸರ್. ಹಾಂ ಹಾಂ, ನೀರು ಖಾಲಿ ಆಯ್ತಾ ಇರ್ತದೆ, ಹೊಸ ಫ್ರೆಶ್ ನೀರು ಬರ್ತಾ ಇರ್ತದೆ. ಓ ಹಾಗೆ. ಓಕೆ ಓಕೆ ಸರ್. ಇದು ನೀರು ನಿಮಗೆ ಬೋರ್ ಆಯ್ತಾ ಸರ್ ಇಲ್ಲಿ? ಇದೆ ಸರ್. ಓಕೆ ನೋಡಿ, ಫಾರ್ಮ್ ಸರ್ ಹೆಂಗೆ ಸೂಪರಾಗಿ ಡೆವಲಪ್ ಮಾಡಿದ್ದಾರೆ ನೋಡಿ. ಈ ಸಾರಿಗೆ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಎಲ್ಲ ಫುಲ್ ಟ್ಯಾಂಕ್ ಗೀಕ್ ಎಲ್ಲ ಸೆಟ್ ಮಾಡಿದ್ದಾರೆ, ಮೋಟರ್ ಎಲ್ಲ ಫಿಟ್ಟಿಂಗ್ ಎಲ್ಲ ಆಗಿದೆ. ಈಗ ಮೇಯ್ನ್ ನಾವು ಬಂದು ಕುರಿ ನಿಮ್ಗೆ ತೋರಿಸ್ತೀನಿ. ಕುರಿ ಸೆಟಪ್ ಇದು. ಈಗ ಅದು ನೋಡೋಣ ಸರ್. ಹಸುಗಳು ಹಾಲು ಮಾಡ್ತಾ ಇದ್ದೀರಾ? ಹೌದು ಸರ್. ಹೌದಾ? ಎಷ್ಟು ಸರ್ ಲೀಟ್ರಾ ಸರ್? ಡೈರಿಗೆ ಹಾಕ್ತೀವಿ ನಾವು. ಡೈರಿಗೆ ಅಲ್ಲೇ ಕೊಟ್ಬಿಡ್ತೀರಾ? ಪಬ್ಲಿಕ್ ಇಲ್ಲ. ಓಕೆ ಆಯಿತು ಸರ್. ಇದು ನೋಡಿ, ಇದನ್ನೇ ಶೆಡ್ ಸರ್. ಕೊಟ್ಟಿಗೆ ಫಸ್ಟ್ ಅಗಲ ಉದ್ದ ಹೇಳಿ ಸರ್ ಮೆಷರ್ಮೆಂಟು. ಸರ್ 60-18. ಇದು ಕೊಟ್ಟಿಗೆ ನೀವು ಕನ್ಸ್ಟ್ರಕ್ಷನ್ 2 ವರ್ಷ ಮೇಲೆ ಆಯ್ತಲ್ಲ ಸರ್? ಆಯ್ತು ಸರ್. ಓಕೆ ಓಕೆ. 2 ವರ್ಷ ಮುಂಚೆ ಎಷ್ಟು ಸರ್ ಬಜೆಟ್ ವರ್ಕೌಟ್ ಆಯಿತು? ಸರ್ ನನಗೆ 5.5 ಲಕ್ಷ ಬೀಳ್ತು. 5.5 ಲಕ್ಷ ನೋಡಿ ಸರ್. ಡೈಮೆನ್ಷನ್ ಹೇಳಿದ್ದಾರೆ 5.5 ಲಕ್ಷ ಆಯಿತು ಈ ಕೊಟ್ಟಿಗೆ ರೆಡಿ ಮಾಡೋದಕ್ಕೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಮೇಲ್ಗಡೆ ಕೆಳಗೇನೆ ಸೆಟ್ ಮಾಡಿದ್ದಾರೆ ನೋಡಿ, ಸೂಪರ್ ಆಗೈತೆ ನೋಡಿ. ಎಲ್ಲ ನೋಡಿ, ಇದೆಲ್ಲ ಬಕ್ರೀದ್ ಬ್ಯಾಚ್. ಬಕ್ರೀದ್ ಮಾಡೋದಕ್ಕೆ ಇದು ಕುರಿಗಳೆಲ್ಲ ನೋಡ್ತಾ ಇದೀನ. ಇದೆಲ್ಲ ಎರಡಲ್ಲಾಗಿದೆ ಸರ್ ಎಲ್ಲ. ಯಾವ ತಳಿ ಸರ್ ಇದು? ಬಂಡೂರು ಕ್ರಾಸ್. ಬನ್ನೂರು ಎಲ್ಲ ಮಿಕ್ಸ್ ಇದೆ. ಓಕೆ ಓಕೆ ಸರ್. ಇದು ಎಲ್ಲ ತೂಕ ಆವ್ರೇಜ್ ಲೈವ್ ವೇಟ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಲೈವ್ ವೇಟ್ ಎಲ್ಲ 60 kg 55 kg ಬರುತ್ತೆ. ಕೊನೆ 55 kgನ ಇರ್ತದೆ. ಸೊ ನೋಡಿ, ಇದೆಲ್ಲ ಮಿನಿಮಮ್ 55 ಕಿಲೋಸ್ ಲೈವ್ ವೇಟ್ ಬರೋದು. ಎಲ್ಲ ಮಿಕ್ಸ್ಡ್ ಇದೆ ನೋಡಿ. ಡೆವಲಪ್ಮೆಂಟ್ ಎಲ್ಲ ನೋಡಿ, ಎಲ್ಲ ಸೂಪರ್ ಆಗೈತೆ. ಇದು ಬಕ್ರೀದ್ ಬ್ಯಾಚ್. ಬಕ್ರೀದ್ ಅಂತ ಸ್ಪೆಷಲ್ ಆಗಿ ರೆಡಿ ಮಾಡಿದ್ದು ನೋಡಿ ಸರ್. ಇದೆಲ್ಲ ಸುಮಾರು ಒಂದು 6 ತಿಂಗಳಾದ ನೀವು ಸಾಕಿದ್ದೀರಲ್ಲ ಸರ್ ಇದು? ಹೌದು ಸರ್. ಇಲ್ಲಿ ಇರೋದು? ಹೌದು. ನೀವು ಎಲ್ಲಿಂದ ತಗೊಂಡು ಸರ್? ಸಂತೆಯಲ್ಲೇ ಸರ್? ಸಂತೆಯಲ್ಲೇ ಸರ್. ಏನು ಸುಮಾರು 5 ತಿಂಗಳ ಮರಿನ ನೀವು ತಗೊಂಡಿದ್ದೀರ ಸರ್? ನೀವು 5 ತಿಂಗಳ ಮರಿನ ತಗೊಂಡು ಸಾಕಿದ್ದೀರ ಹಂಗೆ? ಹೌದು. ನೋಡಿ ಡೆವಲಪ್ಮೆಂಟ್ ಎಲ್ಲ ನೋಡಿ. ಮಿನಿಮಮ್ ಬಂದು 55 ಕಿಲೋಸ್ ಇರ್ತದೆ. ಎಲ್ಲ ಒಂದೊಂದ ನಿಮ್ಗೆ ತೋರಿಸ್ತೀನಿ ನೋಡಿ, ಹಂಗೆ ನೋಡ್ಕೊಳ್ಳಿ ಹೆಂಗೆ ಡೆವಲಪ್ಮೆಂಟ್ ಇದೆ ನೋಡಿ. ಸೂಪರಾಗೈತೆ ಎಲ್ಲ ಸೈಜ್ ನೋಡಿ. ಇಲ್ಲಿ ಕಳ್ಸೋದಾದ್ರು ಸ್ವಲ್ಪ ದಿನ ರಜಾ ಹಾಕಿದ್ದಾರೆ, ಅದಕ್ಕೆ ಅದು ತುಳಿಯೋಕ್ಕಾಗಿಲ್ಲ. ಆದರೆ ಎಲ್ಲ ಸೂಪರಾಗೈತೆ. ಕಂಡೀಷನ್ ನೋಡಿ, ಎಲ್ಲ ಹೆಲ್ತಿಯಾಗೈತೆ, ತುಂಬ ಆರೋಗ್ಯ ಇದೆ. ಮಧ್ಯ ಬಿಸಿಲು ತುಂಬ ಇದೆ. ಈಗ ಸುಮಾರು ಒಂದು 3 ಗಂಟೆ ಸಮಯ ಆಗ್ತಾ ಇದೆ. 3 ಗಂಟೆ ಮಧ್ಯ ಆಗ್ತಾ ಇದೆ. ಆದರೆ ನೋಡಿ ಎಲ್ಲ ಅಷ್ಟು ಆ್ಯಕ್ಟಿವ್ ಆಗಿದೆ. ಯಾಕೆ ಹೇಳ್ತೀನಿ ನೋಡಿ, ಇಷ್ಟು ಬಿಸಿಲು ಎಲ್ಲ ಆ್ಯಕ್ಟಿವ್ ಆಗಿದೆ, ಎಲ್ಲ ಹೆಲ್ತಿ ಆಗೈತೆ, ಎಲ್ಲ ಆರೋಗ್ಯ ಐತೆ ನೋಡಿ. ಸರ್ ಇದೆಲ್ಲ ಏನು ಸರ್ ರೇಟು? ಸರ್ 30,000 ಮೇಲೇನೆ ಎಲ್ಲ ಪೀಸ್. ಮಿನಿಮಮ್ 30, 35, 36 ಹಿಂಗೆ. ಹೌದಾ? ಓಕೆ ಓಕೆ. ಸ್ಟಾರ್ಟಿಂಗ್ 30,000 ಅಲ್ವಾ ಸರ್? ಸೊ ನೋಡಿ, ಮಿನಿಮಮ್ 30,000, ಅದಕ್ಕಿಂತ ಕಡಿಮೆ ಇಲ್ಲ ಸರ್. ಇಲ್ಲಿ ಈ ಪೋರ್ಷನ್ ಇದೆಲ್ಲ ಆಡುಗಳು, ಆಡುಗಳು
ಅಲ್ಲಿರೋದು ಯಾವುದು ಸೇಲ್? ಟಗರು ಇದೆ, ಅದು ಸೇಲ್ ಎಲ್ಲ ಅವೆಲ್ಲ ಸರಿ, ಇದು ತೋರಿಸ್ಬಿಟ್ಟು ಅದು ತೋರಿಸ್ಲಾ. ಸೊ ಅಲ್ಲಿ ಇದೆ ಟಗರುಗಳನ್ನ, ಅಲ್ಲಿ ಐತೆ. ಇದು ನೋಡ್ಕೊಳ್ಳಿ, ಇಲ್ಲಿ ಫ್ರಮ್ 30,000 ಇಲ್ಲಿ ಸ್ಟಾರ್ಟಿಂಗ್ ಇದೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಒಳಗಡೆ ದೊಡ್ಡ ಟಗರುಗಳಿದೆ, ಅದು ತೋರಿಸ್ತೀನಿ. ಇದೆಲ್ಲ ನೋಡ್ಕೊಳ್ಳಿ, 30,000 ಸ್ಟಾರ್ಟಿಂಗು. ಇದು ನೋಡಿ, ನೀವು ಪೀಸ್ ಯಾವ ಪೀಸ್ ಸೆಲೆಕ್ಷನ್ ಮಾಡ್ತೀರೋ ಆದ್ಮೇಲೆ ರೇಟ್ ಹೋಗುತ್ತೆ ಸರ್. ವೀಡಿಯೋಲಿ ನೀವು 30,000 ಹೇಳಿದೆ ಅಂತ ಯಾವುದೋ ದೊಡ್ಡದು ನೋಡ್ಬಿಟ್ಟು ಅದು 30,000 ಕೊಡಿ ಅಂತ ಕೇಳೋದಿಲ್ಲ. ನೀವು ಬಂದು ಇಲ್ಲಿ ಸೆಲೆಕ್ಷನ್ ಮಾಡಿ, ಸೆಲೆಕ್ಷನ್ ಮೇಲೆ ರೇಟು. ಹಾಗೆ ಅಲ್ವಾ ಸರ್? ಯಾವ ಕುರಿ ಸೆಲೆಕ್ಷನ್ ಮಾಡ್ತಾರೋ ಅದ್ರ ಮೇಲೆ ರೇಟು. ಆಮೇಲೆ ವೀಡಿಯೋಲಿ ನೀವು ಹೇಳ್ತೀರಾ ಸರ್, ವೀಡಿಯೋ 30,000 ಹೇಳಿದ್ದೀರಾ, ಈಗ 40,000 ಹೇಳ್ತೀರಾ ಅಂತಲ್ಲ. ನೀವು ಬಂದು ಸೆಲೆಕ್ಷನ್ ಮಾಡಿ, ಯಾವ ಕುರಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ರೇಟ್ ಹೋಗುತ್ತೆ. ನೋಡಿ ಇಲ್ಲಿನ ಸೆಟಪ್ ಇದು. ಆ ಕುರಿಗೆಲ್ಲ ಇಲ್ಲಿ ಆಚೆಗೆ ಮೇವಕ್ಕೂ ಬಿಡ್ತಾರೆ, ಅದಕ್ಕೆ ಈ ಜಾಗನೂ ರೆಡಿಯಾಗಿದೆ. ಇಲ್ಲಿ ಕಟ್ಟಾಗ್ತಿರಲ್ಲ ಸರ್, ಬಿಸಿಲು ಇರೋ ಟೈಮಲ್ಲಿ ಬೆಳಗ್ಗೆಲ್ಲ ಬಿಡ್ತೀರಾ? ಹಾಂ, ನೋಡಿ ಈ ಥರ ನೀವು ಪ್ಲ್ಯಾನ್ ಮಾಡಿ, ನಿಮ್ಮ ಜಮೀನಿಂದ ಈ ಥರ ಪ್ಲ್ಯಾನ್ ಮಾಡಿ ಸೆಟಪ್ ಮಾಡಿ. ಇಲ್ಲಿ ಓಪನ್ ಏರಿಯಾ ಇದೆ, ಯಾವಾಗಲೂ ಕೊಟ್ಟಿಗೆ ಒಳಗಡೆನೇ ಇಡೋದು, ಹಂಗೇನಿಲ್ಲ. ಬೆಳಗ್ಗೆಲ್ಲ ಆಚೆಗೆ ಬಿಡ್ತಾರೆ ಮೇಯೋದಕ್ಕೆ. ಇಲ್ಲಿ ನೋಡಿ ದೊಡ್ಡ ಆಡುಗಳು ಇರುತ್ತೆ ಸರ್. ಈ ಆಡುಗೆಲ್ಲ ಮಾಡೋದಕ್ಕೆ ಅಲ್ವಾ ಅದು? ಇದು ಇವಾಗ ತೆನೆ ಸರ್, ಇದೆಲ್ಲ ತೆನೆ ಇವೆಲ್ಲ. ಓ, ಬೀಟಲ್ಲ. ಹಾಂ. ಇಲ್ಲ, ಇದು ಯಾವುದು ಮಾಡೋಕ್ಕಲ್ವಾ ಸರ್? ಇಲ್ಲ, ಇದು ಕೊಡೋದಿಲ್ಲ, ಎಲ್ಲ ತೆನೆ ಐತೆ. ಇದು ಎಲ್ಲ ಮಾಡೋಕ್ಕಲ್ಲ. ನೀವು ನೋಡಿ ಸೆಲೆಕ್ಷನ್ ಸೂಪರ್ ಆಗಿದೆ ನೋಡಿ, ಎಲ್ಲ ಬೀಟಲ್ ಇತ್ತು. ಅದು ಮರಿಗಳು ಯಾವಾಗ ಹುಟ್ಟಿದೆ ಸರ್? 3 ತಿಂಗಳು ಆಯ್ತಾ ಸರ್ ಅದು ಅಲ್ಲಿ ಇರೋದು ಮರಿಗಳು? ಸರ್ ಇದು 5 ತಿಂಗಳು ಮರಿ. ಇದು 5 ತಿಂಗಳು ಮರಿ ಬೀಟಲ್ಲ. ಈ ಮರಿ ಮಾಡೋಕ್ಕಲ್ವಾ? ಕೊಡೋದಿಲ್ಲ. ಸರಿ, ಆಯ್ತು. ಅದು ಯಾವುದೋ ಸೇಲ್ಗಿಲ್ಲ ನೋಡಿ ಸರ್, ಅವ್ರಿಗೆ ಖುಷಿಗೋಸ್ಕರ ಸಾಕ್ತಾ ಇದ್ದಾರೆ, ಅವ್ರ ಶೋಕಿಗೋಸ್ಕರ. ಇಲ್ಲಿ ಇರೋದಲ್ಲ, ಇದೆಲ್ಲ ಮಾಡೋಕ್ಕಲ್ವಾ ಸರ್? ಇಲ್ಲಿ ಇರೋದು ಇದೆಲ್ಲ ಟಗರುಗಳು. ಓ, ನೋಡಿ ಸೂಪರ್ ಕಲೆಕ್ಷನ್ ಆಯ್ತು ನೋಡಿ ಸರ್. ಇದೆಲ್ಲ ಏನು ಅಂದಾಜು ಒಂದು 30? ಇಲ್ಲ ಸರ್, ಇದು 25 ಮೇಲೆ. 25 ಮೇಲೆ ಇದಲ್ಲ. ಸೊ ಲೈವ್ ವೇಟ್ 25 ಮೇಲೆ ಐತೆ. ಇದೆಲ್ಲ ಸ್ವಲ್ಪ ಬಜೆಟಲ್ಲೇ ವರ್ಕೌಟ್ ಆಗುತ್ತೆ. ಈ ಸೈಡ್ ಇರೋದು ಸರ್, ಈ ಸೈಡ್ ಇದನ್ನು ಹಂಗೇನೆ ಸರ್? 25 ಸೇಮ್ನೇ ಅದು. ಸೊ ನೋಡಿ, ಇದೆಲ್ಲ ಸ್ವಲ್ಪ ಒಂದು 25 ಕಿಲೋ ಲೈವ್ ವೇಟ್ ಹಂಗೆ ಬರೋದು ಸರ್. ಇಲ್ಲಿ ಇರೋದಕ್ಕೆ ಏನು ಸರ್ ಬೆಲೆ? ಒಂದು 25,000 27,000 ಗಂಟೆ. ಓಕೆ. ಸೊ ನಿಮಗೆ ಲೆಕ್ಕ ನಾವು 1,000 1 ಕಿಲೋಗೆ 1,000 ಅಂತ ಲೆಕ್ಕ ಇಡ್ಬೋದು ಅಲ್ವಾ ಸರ್ ರೇಟು? ಎಲ್ಲಿ ಇರೋದು ಇದನ್ನು ಮಾಡೋಕ್ಕ ಸರ್? ಎಲ್ಲಿ ಇರೋದು? ಇದು ಹೆಣ್ಮರಿ ಸರ್. ಇದೆಲ್ಲ ಯಾರು ಮಾಡೋಕ್ಕಲ್ಲ, ಕೊಡೋಕ್ಕಲ್ಲ. ಯಾವ ಜಾತಿ ಸರ್ ಇದು? ಎಲ್ಲ ನಾಟಿನ ಇದು? ಬನ್ನೂರೇ ಸರ್, ಬನ್ನೂರು. ಹೌದಾ ಸರ್? ನೋಡಿ ಇದೆಲ್ಲ ಹೆಣ್ಮರಿಗಳೇ. ಇದು ಯಾವುದು ಕೊಡೋಕ್ಕಲ್ಲ, ಹೆಣ್ಮರಿ ಕೊಡೋಕ್ಕಲ್ಲ. ಅವರು ಇಟ್ಟಿದ್ದಾರೆ, ಅವರು ನೆಕ್ಸ್ಟ್ ಇಯರ್ಗೆ ಆಗುತ್ತೆ. ಇದೆಲ್ಲ ಯಾಕೆ ಸರ್ ಮರಿ ಹಾಕೋದಕ್ಕೆ ಇಟ್ಟಿದ್ದೀರಾ ಸರ್ ನೀವು? ಹೌದು. ಓಕೆ. ಇದು ಎಲ್ಲ ಯಾವ ಬ್ರೀಡ್ ಸರ್? ನಾಟಿನದು? ನಾಟಿನೇ. ಓಕೆ. ಇದು ಹೆಂಗೆ ಸರ್ ಸೆಟಪ್? ಹೆಣ್ಣಿಗೆ ಎಷ್ಟು ಗಂಡು ಇಟ್ಟಿಲ್ಲ? ಹೌದಾ, ಗಂಡು. ಬ್ರೀಡಿಂಗ್ಗೋಸ್ಕರ ಇದು ಸೆಟಪ್ ಮಾಡಿದ್ದಾರೆ. ಇದು ಫುಲ್ ಹೆಣ್ಣುಗಳಿದೆ, ಬ್ರೀಡಿಂಗ್ಗೋಸ್ಕರ ಒಂದೇ ಒಂದು ಗಂಡು ಇರ್ತದೆ. ಹೌದಾ? ಓಕೆ. ಇದು ಬಂಡೂರು, ಅದು ಬಂಡೂರು. ಓಕೆ ಸರ್. ಆದರೆ ಇಲ್ಲಿರೋದು ಯಾವುದು ಮಾಡೋಕ್ಕಲ್ಲ ಸರ್, ಯಾವುದೂ ಇಲ್ಲ. ಸೊ ಇಲ್ಲಿರೋದು ಯಾವುದು ಸೇಲ್ಕಿಲ್ಲ, ಅವರು ಬ್ರೀಡಿಂಗ್ ಪರ್ಪಸ್ಗಾಗಿ ಸರ್ ಸೆಟ್ ಮಾಡಿದ್ದಾರೆ. ಸೊ ಅವ್ರ ಬಕ್ರಿ ಸ್ಟಾಕು ನಾವು ತೋರಿಸೋದು ಇಲ್ಲಿ ಇರುತ್ತೆ. ಎಲ್ಲ ನೋಡಿ, ಎಲ್ಲ 25 kg ಇರ್ತದೆ ಲೈವ್ ವೇಟು. ಓಕೆ. ಸೊ ಒಂದು ಇಲ್ಲಿ ಇರೋದಲ್ಲ 25,000 ಒಂದು ಸ್ಟಾರ್ಟಿಂಗ್ ಅಲ್ವಾ ಸರ್? ಸೊ ಇದು ನೋಡ್ಕೊಳ್ಳಿ, ಇದು 25,000. ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಧಾನಕ್ಕೆ ಜ್ವರ ಹೇಳಿ ಸರ್. 9980613370. ಓಕೆ, ಫೈನ್ ಸರ್. ನಂಬರ್ ಕೊಟ್ಟಿದ್ದಾರೆ, ವಿಡಿಯೋನ ನಂಬರ್ ಹಾಕ್ತೀನಿ. ದಯವಿಟ್ಟು ಫೋನ್ ಹಚ್ಚಿ ಫಾರ್ಮ್ ವಿಸಿಟ್ ಮಾಡಿ. ಇಲ್ಲಿ ಬನ್ನಿ. ಇಲ್ಲಿ ಬರೀ ಕುರಿಗಳು ಮಾತ್ರ ಅಲ್ಲ, ಅದ್ರ ಜೊತೆನೇ ನಿಮಗೆ ನಾಟಿ ಕೋಳಿ ಸಿಗುತ್ತೆ, ಪಾರಿವಾಳ ಸಿಗುತ್ತೆ, ಮತ್ತು ಮೊಳೆಗಳು, ರ್ಯಾಬಿಟ್ ಸಿಗುತ್ತೆ. ಸೊ ಅಷ್ಟು ಒಂದೇ ಜಾಗದಲ್ಲಿ ಅಷ್ಟು ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಬಂದು ಫಾರ್ಮ್ ನೀವು ವಿಸಿಟ್ ಮಾಡಿ, ಖಂಡಿತ ಎಲ್ಲ ಸೂಪರ್ ಕ್ವಾಲಿಟಿಯಾಗೇ ಐತೆ. ಮತ್ತು ಕುರಿಗಳೆಲ್ಲ ನೀವು ನೋಡ್ಬೋದು, ಎಲ್ಲ ಪರ್ಸ್ನಾಲಿಟಿಯಾಗಿ ಇಲ್ಲಿ ಇರೋಲ್ಲ ನೋಡಿ, ಸೂಪರ್ ಪರ್ಸ್ನಾಲಿಟಿ. ಇಲ್ಲಿರೋ ಕುರಿಗೆಲ್ಲ ನೋಡಿ, ಎಲ್ಲ ಸೂಪರ್ ಪರ್ಸ್ನಾಲಿಟಿಯಾಗೇ ಐತೆ. ಎಲ್ಲ ಹೆಲ್ತಿಯಾಗಿದೆ, ಆರೋಗ್ಯ ಅನ್ನೋದು ಯಾವುದೋ ರೋಗ ಆಗ ಏನೂ ಇಲ್ಲ, ಎಲ್ಲ ಸೂಪರ್ ಪರ್ಸ್ನಾಲಿಟಿ ಇದೆ. ಸೊ ಬಕ್ರೀದ್ ಬ್ಯಾಚ್ ಇದೆ, ದಯವಿಟ್ಟು ಬನ್ನಿ. ಇಲ್ಲಿ ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ ಡೀಲಲ್ಲೇ ಮಾಡಿಕೊಡ್ತಾರೆ. ಮೈಸೂರಿಂದ ತುಂಬ ದೂರ ಅಲ್ಲ ಸರ್, ಮೈಸೂರು ಸಿಟಿನೂ ಒಂದು 10 ಕಿಲೋಮೀಟರ್ ಒಳಗಡೆ ಬರ್ತದೆ ಅಷ್ಟೇ ಅಲ್ವಾ ಸರ್? 8 ಕಿಲೋಮೀಟರ್ ಸರ್ ಅಷ್ಟೇ. ನೋಡಿ, ನೀವು ಬೆಂಗಳೂರು ಮೈಸೂರು ರೋಡಿಂದನೇ ನಿಮಗೆ ತುಂಬ ಹತ್ತಿರ ಆಗುತ್ತೆ, ತುಂಬ ದೂರ ಅಲ್ಲ. ಅದು ಮೇನ್ ರೋಡಲ್ಲೇ ಇದೆ, ನೀವು ಎಲ್ಲಿ ಮಿಸ್ ಮಾಡೋಕ್ಕಾಗಲ್ಲ.